ಬಿಡದಿ ಟೌನ್ಶಿಪ್ಗೆ ರಾಜ್ಯ ಸರ್ಕಾರ ಮೊದಲ ಹಂತದ ಅಧಿಸೂಚನೆ ಹೊರಡಿಸಿದೆ. ರೈತರ ವಿರೋಧದ ನಡುವೆಯೂ ಯೋಜನೆಗೆ ಗ್ರೀನ್ ಸಿಗ್ನಲ್ ನೀಡಿರುವುದಕ್ಕೆ ಬಿಡದಿಯಲ್ಲಿ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಇಷ್ಟು ದಿನಗಳ ಕಾಲ ನಡೆಯುತ್ತಿದ್ದ ಹೋರಾಟಕ್ಕೆ ಹಲವು ಸಂಘಟನೆಗಳು ಬೆಂಬಲ ನೀಡಿವೆ. ಅಲ್ಲದೆ ಟೌನ್ಶಿಪ್ ವಿರೋಧಿಸಿ ರೈತ ಮಹಿಳೆಯರು ಪ್ರತಿಭಟನಾ ರ್ಯಾಲಿ ಮಾಡಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ, ನೋಡೋಣ ಬನ್ನಿ. ರೈತ ವಿರೋಧಿ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರ್ಕರ್ಗೆ, ರೈತ ವಿರೋಧಿ ಶಾಸಕ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ರೈತ ವಿರೋಧಿ ಮುಖ್ಯಮಂತ್ರಿಗಳಿಗೆ. ಬಿಡದಿಯಲ್ಲಿ ತೀವ್ರಗೊಂಡ ಟೌನ್ಶಿಪ್ ವಿರೋಧಿ ಹೋರಾಟ. ಅಧಿಸೂಚನೆ ಪತ್ರ ಸುಟ್ಟು ರೈತ ಮಹಿಳೆಯರು ಆಕ್ರೋಶ. ಕಳೆದ 470 ದಿನಗಳಿಂದ ರೈತರು ಬಿಡದಿಯಲ್ಲಿ ನಿರಂತರವಾಗಿ ನಡೆಸುತ್ತಿರುವ ಟೌನ್ಶಿಪ್ ವಿರೋಧಿ ಹೋರಾಟದ ಸ್ವರೂಪ ತೀವ್ರಗೊಂಡಿದೆ. ಯೋಜನೆಗಾಗಿ ಭೂಸ್ವಾಧೀನ ಪ್ರಕ್ರಿಯೆಗೆ ಅಂತಿಮ ಅಧಿಸೂಚನೆಯನ್ನ ಸರ್ಕಾರ ಹೊರಡಿಸುತ್ತಿದ್ದಂತೆ ರೈತರು ತಮ್ಮ ಆಕ್ರೋಶವನ್ನ ಇನ್ನಷ್ಟು ಹೊರಹಾಕ್ತಿದ್ದಾರೆ. ಇಂದು ಬಿಡದಿ ರೈತರ ಪ್ರತಿಭಟನೆಯನ್ನ ಬೆಂಬಲಿಸಿ ಮಹಿಳಾ ಸಂಘಟನೆ ರ್ಯಾಲಿ ನಡೆಸಿದೆ. ತಿಮ್ಮೇಗೌಡನ ದೊಡ್ಡಿ ಗ್ರಾಮದಿಂದ ಬೈರಮಂಗಲದ ಸರ್ಕಲ್ವರೆಗೆ ರೈತ ಮಹಿಳೆಯರು ಪಾದಯಾತ್ರೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಮಾಡ್ಕೊಂಡೆಲ್ಲ ಜೀವನ ಮಾಡ್ತಾ ಇದೀವಿ. ಈಗ ಯಜಮಾನ್ ವಯಸ್ಸಾದವರು, ನಾವು ವಯಸ್ಸಾದವರು ಏನ್ ಮಾಡಕ್, ಹೊರಗಡೆ ಏನ್ ಕೈ ಕಾಯ್ತದ, ಕೂಲಿಗೆ ಹೋಗಕ್ಕಾಯ್ತದ? ನಾವು ಫ್ಯಾಕ್ಟ್ರಿಗೆಲ್ಲ ವಿದ್ಯೆ ಇಲ್ಲ, ನಮ್ಗೆ ಹೋಗಕ್ಕಾಗಲ್ಲ. ನಾವು ಬೇರೆಯವ್ರದ್ದು ಏನೋ ರೈತರು ಜಮೀನ್ ಇರೋದಕ್ಕಿಂತ ನಾವು ಬಚಾವಾದ್ವಿ. ಏನೋ ಜಮೀನ್ ಅಂತ ನಾವೇನ್ ಸಾಕೋಕಾಯ್ತಿತ್ತು? ಹಸು ಸಾಕೋಕಾಯ್ತಿತ್ತ? ಸ್ವಲ್ಪ ರೇಷ್ಮೆ ಬೆಳಿತೀವಿ, ಹಸು ಸಾಕೊಂಡಿದೀವಿ. ಇವೆಲ್ಲ ರೈತರು ಜಮೀನ್ ಕೊಡ್ಲ, ನಾವ್ ಎಲ್ ಸರ್ ಹೋಗೋದು? ಎಲ್ಲಿ ಹೋಗೋದು ಹೇಳಿ ನೀವೇನೆ? ಅವ್ರು ಮಾಡ್ಬಿಟ್ಟು ಅವ್ರ ಕೈ ತೊಳ್ಕೊತಾರೆ, ನಾವ್ ಮಾಡೋದೇನಿಲ್ಲ. ನಾವ್ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಜಮೀನ. ಅವ್ರಿಗೂನು ವಯಸ್ಸಾಗದೆ ನಮ್ಮ ಅತ್ತೆಯರಿಗೆ, ಅವ್ರ ಹಪ್ಳ ಸಂಡಿಗೆ ಹಾಕುವಂತ ಸ್ಥಿತಿಲೂ ಇಲ್ಲ ಅವರು. ನಾವು ಯಾವ್ದೇ ಕಾರಣಕ್ಕೂ ಕೊಡಲ್ಲ ಜಮೀನ್ಗಳು ಮಾತ್ರ. ನಾವು ಮನೆಗಳು ತಾವೇನೇ ನಾವು ನೋಡ್ರಿ, ಬೆಳಗ್ಗೆ ಒಂದೊಂದ್ ಟೈಮ್ಗೆ ನಾವು 25 ಲೀಟ್ರು, 30 ಲೀಟ್ರು, 40 ಲೀಟ್ರ್ ಹಾಲು ಹಾಕೋತೀವಿ. ಆದ್ರೆ ಅದ್ರಲ್ಲೇ ನಾವು ಸಂಪಾದನೆ ನಮ್ಗೆ ಆಯ್ತದೆ. ನಾವು ಯಾವುದೇ ಕಾರಣಕ್ಕೂ ಜಮೀನುಗಳು ಕೊಡೋದಿಲ್ಲ ನಾವು. ಇನ್ನು ಬಿಜೆಪಿಯ ಸ್ಥಳೀಯ ನಾಯಕರು ರೈತರ ಪ್ರತಿಭಟನೆಯನ್ನ ಬೆಂಬಲಿಸಿ ಬೃಹತ್ ಹೋರಾಟ ನಡೆಸುವ ಘೋಷಣೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಟೌನ್ಶಿಪ್ ಯೋಜನೆ ಬೆಂಬಲಿಸಿದ್ದಾಗಿ ಹೇಳಿದ್ದ ಸಿಎಂ ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದು, ರೈತರ ಮನೆ ಹಾಳು ಮಾಡಿ ಟೌನ್ಶಿಪ್ ಮಾಡ್ತಿರೋ ಬಗ್ಗೆ ಪ್ರಧಾನಿ ಮೋದಿ ಗಮನಕ್ಕೆ ತರೋದಾಗಿ ಹೇಳಿದ್ದು, ದೆಹಲಿಯ ಜಂತರ್ ಮಂತರ್ನಲ್ಲಿ ಟೌನ್ಶಿಪ್ ವಿರೋಧಿಸಿ ಪ್ರತಿಭಟನೆ ಮಾಡುವ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಬಿಡದಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಸೇರಿ ಪ್ರತಿಭಟನಾ ರ್ಯಾಲಿ ನಡೆಸುವುದಾಗಿಯೂ ಘೋಷಣೆ ಮಾಡಿದ್ರು. ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ನಡೆಯುತ್ತಿರುವ ಪ್ರತಿಭಟನೆಗೆ ರಾಜಕೀಯ ಪಕ್ಷಗಳ ಬೆಂಬಲದ ಜೊತೆ ವಿವಿಧ ಸಂಘಟನೆಯ ಬೆಂಬಲವೂ ಸಿಗ್ತಾ ಇದೆ. ಪ್ರತಿಭಟನೆಯನ್ನ ಇನ್ನಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಕೊಟ್ಟಿದೆ. ಈ ನಡುವೆ ಕೆಲ ರೈತರು ಯೋಜನೆ ಬೆಂಬಲಿಸಿ ಒಪ್ಪಿಗೆ ಪತ್ರ ನೀಡುತ್ತಿದ್ದು, ಬಿಡದಿ ಬಡಿದಾಟ ಅದ್ಯಾವ ಹಂತಕ್ಕೆ ತಲುಪುತ್ತೆ ಎನ್ನುವುದನ್ನ ಕಾದು ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬಿಡದಿ.